ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಪುಷ್ಪ ಗೌಡ. ಏನಪ್ಪ ಇವತ್ತು ಜುಟ್ಟೆಲ್ಲ ತಿಳ್ಕೊಂಬಿಟ್ಟಿದ್ದಾಳೆ ಅಂತೇಳಿ ಅನ್ಕೊಂಬಿಡಿ. ತಲೆಗೆ ಎಣ್ಣೆ ಹಚ್ಚಿ ಕೂದಲನ್ನ ಕಟ್ಟಿದ್ದೀನಿ. ಇವಾಗ ಪೀರಿಯಡ್ ಆಗಿ 5 ದಿನ ಆದಮೇಲೆ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ, ನಾನು ಫಸ್ಟ್ ಮಾಡುವಂಥ ಕೆಲಸಗಳು ಯಾವ್ಯಾವುದು ಏನು ಅಂತೇಳಿ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಮತ್ತು ಲಾಸ್ಟ್ ವ್ಲಾಗಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡಿ ಫ್ರೀಝರಲ್ಲಿ ಇಟ್ಟಿದೆ, ಅದು ಯಾವ ರೀತಿ ಬಂತು ಮತ್ತು ಟೇಸ್ಟ್ ಹೇಗಿದೆ ಅಂತೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ನೀವು ಸಮಯ ಸಿಕ್ಕಲ್ಲಿ ನಾನು ವಿಡಿಯೋಗಳನ್ನ ನೋಡ್ಬೋದು, ನಿಮ್ಮ ಫ್ರೀ ಟೈಮ್ಗಳಲ್ಲಿ ನಾನು ವಿಡಿಯೋಗಳನ್ನ ನೋಡ್ಬೋದು. ಮತ್ತು ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಮತ್ತೆ ಆಗ್ತಾಳ ವ್ಲಾಗ್ನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಹಡ್ಲು ಗಿಡ ನೆಟ್ಟಿದ್ನಲ್ಲ, ಅದೇ ಜಾಗದಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಗಿಡಕ್ಕೆ. ನಂತರ ಇಲ್ಲೇ ತುಪ್ಪದ ಹೀರೆಕಾಯಿ ಬೀಜ ಕೂಡ ನೆಡೋಣ ಅಂಥೇಳಿ. ಬೇರೆ ಕಡೆ ನೆಟ್ಟರೆ ಮತ್ತೆ ಹಬ್ಸೋದಕ್ಕೆ ಕಷ್ಟ ಆಗುತ್ತೆ ಬಳ್ಳಿನ. ಸೊ ಹಾಗಾಗಿ ಇದ್ರ ಪಕ್ಕನೇ ನೆಡ್ತೀನಿ. ಅಡ್ಲೆ ಗಿಡ ಮತ್ತು ಹಾಗಲಕಾಯಿ ಗಿಡ ಎರಡು ಒಟ್ಟಿಗೆ ನೆಡಬಾರ್ದು, ಅದು ಬಿಟ್ಟು ಬೇರೆ ಎಲ್ಲದನ್ನು ಒಟ್ಟಿಗೆ ನೆಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಒಂದು ಸ್ಪೂನ್ನ ತೊಗೊಂಡು ಈ ರೀತಿ ಜಸ್ಟ್ ಹಿಂಗೆ ಹೋಲ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದನ್ನು ಗುದ್ಲಿ ಅಥವಾ ಕೋಲ್ಗುದ್ಲಿನಲ್ಲಿ ಹಾಕಿದ್ರೆ ಈ ಗಿಡ ಹಾಳಾಗುತ್ತೆ. ಸೊ ಹಾಗಾಗಿ ಇದು ಈಸಿ ಟ್ರಿಕ್ ಅಂತ ಹೇಳ್ಬೋದು. ಒಂದು ಸ್ಪೂನ್ನ ತೊಗೊಂಡು ನೀರು ಹಾಕ್ಬಿಟ್ಟು ಈ ರೀತಿ ಹಿಂಗೆ ಮಾಡಿದ್ರೆ ಎಷ್ಟು ಸಡಿಲವಾಗಿ ಭೂಮಿ ಓಪನ್ ಆಗುತ್ತೆ. ತೀರಾ ಆಳಕ್ಕೆ ಹಾಕಬಾರ್ದು ಬೀಜನ, ಜಸ್ಟ್ ಸ್ಪೂನಲ್ಲಿ ಅರ್ಧ ಭಾಗದಷ್ಟು ಹೋಲನ್ನ ಮಾಡಿ ಅದರಲ್ಲಿ ಹಾಕಬೇಕಾಗತ್ತೆ. ನಾನು ಜಾಸ್ತಿ ನೆಟ್ಟಿಲ್ಲ, ಒಂದು 5 ಬೀಜನ ನೆಟ್ಟಿದ್ದೀನಿ ಸಾಕು ಅಂತ ಹೇಳಿ. ಈಗ ಅದಕ್ಕೆ ಮತ್ತೆ ನೀರನ್ನ ಹಾಕ್ತಾಯಿದ್ದೀನಿ. ಇದೇ ರೀತಿ ಒಂದಿನ ಬಿಟ್ಟು ನೀರನ್ನ ಹಾಕಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಗಿಡ ಹೇಗೆ ಬಂತು ಅಂತೇಳಿ ಮುಂದೆ ವ್ಲಾಗಲ್ಲಿ ಯಾವಾಗಾದರೂ ಅದನ್ನು ಶೇರ್ ಮಾಡ್ಕೊಳ್ತೀನಿ. ನಂತರ ಬಂದು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ತುಪ್ಪದ ಹೀರೆಕಾಯಿ ಬೀಜನ ನಾನು ತುಂಬ ಹಿಂದನೇ ನೆಡಬೇಕಿತ್ತು, ಅದು ಪೋಸ್ಟ್ಪೋನ್ ಆಗ್ತಾನೇ ಬಂತು. ಬಿಕಾಸ್ ಬುಧವಾರ, ಗುರುವಾರ ಅಥವಾ ಭಾನುವಾರ ನೆಡಬೇಕು ಗಿಡನ, ಆವಾಗ ಚೆನ್ನಾಗಿ ಬರುತ್ತೆ ಅಂತೇಳಿ ಹೇಳ್ತಾರೆ. ಅದರಲ್ಲೂ ಗುರುವಾರ ಮತ್ತು ಭಾನುವಾರ ನೆಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಅದ್ರ ಜೊತೆಗೆ ನಾನು ಪೀರಿಯಡ್ ಆದಾಗೂ ಕೂಡ ನಾನು ಗಿಡಗಳನ್ನ ನೆಡಲ್ಲ ಯಾವುದೂ. ಸೊ ಹಾಗಾಗಿ ಪೀರಿಯಡ್ ಎಲ್ಲ ಕಂಪ್ಲೀಟ್ ಮುಗಿದ್ಮೇಲೆ 5ನೇ ದಿನಕ್ಕೆ ಗುರುವಾರನೇ ಸಿಕ್ತು. ಸೊ ಹಾಗಾಗಿ ಗುರುವಾರ ಎಲ್ಲದನ್ನು ನೀಟಾಗೆ ನನ್ನ ಗಿಡಗಳು ಯಾವ್ಯಾವುದು ಬೀಜಗಳು ನೆಡಬೇಕಿತ್ತು ಅದನ್ನೆಲ್ಲ ನೆಟ್ಬಿಟ್ಟು ಈಗ ಮನೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ತಿಂಗಳು ನನ್ನ ರೊಟೀನ್ ಹೀಗೆ ಇರುತ್ತೆ. ನನ್ನ ಪೀರಿಯಡ್ ಆದಾಗೆ ಅಂತಲ್ಲ, ಒಟ್ಟಿನಲ್ಲಿ ಮನೇಲಿ ಯಾವಾಗ ಧೂಳು ದುಂಬು ಜಾಸ್ತಿ ಇದೆ ಅಂತ ಅನಿಸುತ್ತೆ, ಗಲೀಜೆಲ್ಲ ಜಾಸ್ತಿ ಆಗಿದೆ ಅನಿಸುತ್ತೆ, ಆದರೆ ಮಂತ್ಲಿ ಒನ್ಸ್ ಮಾಡ್ತೀನಿ. ಇಲ್ಲ ಜಾಸ್ತಿ ಗಲೀಜಾಗಿದೆ, ಬೇಗನೆ ಗಲೀಜಾಗ್ತಿದೆ, ಗಾಳಿ ಧೂಳು ಜಾಸ್ತಿ ಅಂತ ಹೇಳಿದಾಗ 15 ದಿನಕ್ಕೊಂದ್ಸಲ ಈ ರೀತಿ ಎಲ್ಲದನ್ನು ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಜಮಖಾನಗಳು ಮತ್ತು ಸೋಫಾ ಕವರ್ ಎಲ್ಲದನ್ನು ತೆಗೆದು ವಾಶ್ ಮಾಡಿ ಬೇರೆದನ್ನು ಹಾಕ್ತೀನಿ. ಎಲ್ಲದನ್ನು ನಾನೇನು ಹ್ಯಾಂಡ್ ವಾಶ್ ಮಾಡಲ್ಲ, ಮಿಷಿನಲ್ಲೇ ಒಗೆಯುವಂಥದ್ದು. ಯಾವ ರೀತಿ ಅಂತೇಳಿ ತೋರಿಸ್ತೀನಿ ನೋಡಿ. ಇಷ್ಟು ದೊಡ್ಡ ಬೆಡ್ಶೀಟ್ನು ಕೂಡ ನಾನು 7 kg ಇರೋದು ನಮ್ಮದು ವಾಷಿಂಗ್ ಮಿಷಿನ್ನು. ಬಟ್ ಇದನ್ನು ಇಡಿಸಲ್ಲ, ಬಟ್ ಆದರೂ ನಾನೇ ಕಷ್ಟಪಟ್ಟು ತುರುಕಿ ಅದನ್ನು ವಾಶ್ ಮಾಡ್ತೀನಿ. ಯಾಕಂದರೆ ಇದನ್ನೆಲ್ಲ ಕೈಯಲ್ಲಿ ವಾಶ್ ಮಾಡ್ತೀವಿ ಅಂದರೆ ಸಿಕ್ಕಾಬಟ್ಟೆ ಕಷ್ಟ, ತುಂಬ ಹೆವಿ ಬೆಡ್ಶೀಟ್ ಅದು. ಆದರೂ ಕೂಡ ನಾನು ಮಿಷಿನಲ್ಲೇ ವಾಶ್ ಮಾಡ್ತೀನಿ. ಬಟ್ ನಮ್ಮ ಮಿಷಿನ್ ಏನೋ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ. ಬಟ್ ಹಾಕ್ಬೇಕಾದ್ರೆ ಅದನ್ನು ನೋಡಿ ಹುಷಾರಾಗಿ ಹಾಕಬೇಕಾಗತ್ತೆ. ಮತ್ತು ಫೋಲ್ಡಿಂಗಲ್ಲೆಲ್ಲ ಹಾಕಬಾರ್ದು, ಅದು ಕ್ಲೀನ್ ಆಗೋದೇ ಇಲ್ಲ. ಮಿಷಿನ್ಗೆ ಹಾಕಿ ಕೂಡ ನೀವು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ನೀಟಾಗಿ ಅದನ್ನು ಬಿಡಿಸಿನೇ ಹಾಕಬೇಕು, ಆದರೆ ನಿಧಾನವಾಗಿ ತುಂಬಬೇಕಾಗತ್ತೆ. ಈಗ ನಾನು ಸೋಫಾ ಕವರ್ ಮತ್ತು ಮಂಚ ಹಾಸಿಗೆ ಜಮಖಾನಗಳನ್ನ ಹಾಕ್ತಾಯಿದ್ದೀನಿ. ನಾನಿವಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಬಳಸ್ತಾ ಇದ್ದೀನಿ. ಮತ್ತು ಸೆಂಟ್ರೋಲ್ ಬಂದು ಕಂಫರ್ಟ್ನ ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಸರ್ಫ್ ಎಕ್ಸೆಲ್ನ ಯೂಸ್ ಮಾಡೋದು, ಮ್ಯಾಟಿಕ್ ಇದು ಫ್ರಂಟ್ ಲೋಡು, ಇದನ್ನೇ ಹಾಕಿದ್ದೀನಿ ಪೌಡರ್ನ. ನೆಕ್ಸ್ಟು ನಾನು ಸೀಕ್ರೆಟ್ ವಸ್ತು ಅಂತ ಹೇಳಿದ್ನಲ್ವ, ಅದೇನು ಗೊತ್ತಾ, ಇದೇ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಏನು ಬೇಕಾದ್ರೂ ಹೇಳ್ಬೋದು ನೀವು. ಫ್ರೀ ವಾಶು ಆಫ್ಟರ್ ವಾಶ್ ಎರಡಕ್ಕೂ ನಾನು ಹಾಕ್ಕೊಂಡಿದ್ದೀನಿ, ಎರಡಕ್ಕೂ ಹಾಕ್ತೀನಿ ಸ್ವಲ್ಪ ಸ್ವಲ್ಪ. ಸೋಡಾ ಹಾಕೋದ್ರಿಂದ ವೈಟ್ ಬಟ್ಟೆ ಆಗಿರಲಿ, ನಾರ್ಮಲ್ ಬಟ್ಟೆ ಆಗಿರಲಿ, ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ನಾನಿವಾಗ ಇಲ್ಲಿ ಆನ್ ಮಾಡಿದೆ, ಬಟ್ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತೇಳಿ ಹಿಂದ್ಕೊಂಡು ಮಾತಾಡ್ತಿದ್ದೀನಿ. ಅದು ವಿಡಿಯೋ ರೆಕಾರ್ಡೇ ಆಗಿರಲಿಲ್ಲ. ಓಕೆ, ಪರವಾಗಿಲ್ಲ, ಇವಾಗ ತೋರಿಸ್ತಿದ್ದೀನಿ ನೋಡಿ. ಮತ್ತೆ ವಿಡಿಯೋ ಇದನ್ನು ಪಾಸ್ ಮಾಡಿ ತೋರಿಸ್ತಾ ಇದ್ದೀನಿ.
ನಾರ್ಮಲಾಗಿ ಬೆಡ್ಶೀಟ್ ಅಥವಾ ಬಟ್ಟೆಗಳು ಯಾವುದೇ ಇದ್ದರೂ ಕೂಡ ನಾನು ಮಿಕ್ಸಲ್ಲೇ ಇಡುವಂಥದ್ದು. ಯಾಕೆಂದರೆ ಅದರಲ್ಲೇ ನಮಗೆ ಯಾವ ಟೆಂಪ್ರೇಚರ್ ಬೇಕು, ಯಾವ ಸ್ಪೀಡಲ್ಲಿ ಬೇಕು ಅಂತೇಳಿ ಸೆಟ್ ಮಾಡ್ಕೊಂಡು ನಾನು ಇಟ್ಕೊಳ್ತೀನಿ. ನಾನು ಸೋಡಾ ಯೂಸ್ ಮಾಡೋದ್ರಿಂದ ಜಾಸ್ತಿ ರಿಸ್ಕ್ ಅನಿಸಲ್ಲ. ಯಾವುದೇ ಬಟ್ಟೆ ಆದ್ರೂ ವಾಶ್ ಮಾಡೋದು ಮಿಷಿನಲ್ಲಿ ನೀಟಾಗಿ ಕೊಳೆ ಹೋಗೋದ್ರಿಂದ ನಾನಿವಾಗ ಮಿಕ್ಸಲ್ಲೇ ಇಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನಾನು ಹಾಕಿರೋಂಥ ಇಷ್ಟು ಬಟ್ಟೆಗೆ 1 ಅವರ್ 2 ನಿಮಿಷ ತೊಗೊಂಡಿದೆ. ಇದು 30 ಡಿಗ್ರಿ 1000 ಸ್ಪೀಡ್. ನಾನು ಈ ಮಿಷಿನ್ಗೆ ಬಟ್ಟೆ ಹಾಕಿದ ನಂತರ ಇದನ್ನು ಕೆಳಗಡೆ ಬಿಡ್ತೀನಿ, ಸ್ವಲ್ಪ ಲೈಟಾಗಿ ಲಾಕ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಬಚ್ಚಲ ಮನೆಯಲ್ಲೇ ಇಟ್ಕೊಂಡಿರೋದ್ರಿಂದ ಕೈಕಾಲು ಮುಖ ತೊಳೆಯೋಕ್ಕೆ ಬಂದಾಗ ನೀರು ಇದಕ್ಕೆ ಹಾರುತ್ತೆ. ಸೊ ಅಷ್ಟು ಸೇಫ್ಟಿ ಎಲ್ಲ, ನೀರು ಪದೇ ಪದೇ ಹಾರ್ತಾ ಇರೋದು. ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಸ್ಟ್ಯಾಂಡ್ ಹಾಳಾಗಿದೆ. ಅದರಿಂದ ಹಾಗೆ ಕ್ಲೋಸಿಂಗಲ್ಲೇ ಇಟ್ಟಿರ್ತೀವಿ ಯಾವಾಗಲೂ. ಬಟ್ಟೆ ವಾಶ್ ಆದ ನಂತರ ಇದನ್ನು ಓಪನ್ ಮಾಡಿ 1 ಅವರ್ ಹಾಗೆ ಬಿಟ್ಟು ಆ ನಂತರ ಇದನ್ನು ಮತ್ತೆ ಕ್ಲೋಸ್ ಮಾಡಿ ಇಡ್ತೀವಿ. ಯಾಕೆಂದರೆ ಅದೆಲ್ಲ ಸ್ಮೆಲ್ ಬರಬಾರ್ದಲ್ವ. ಸೊ ಹಾಗಾಗಿ ಇವಾಗ ಮನೆ ಹತ್ರನೇ ಫ್ರೆಶ್ಶಾಗಿ ಸೊಪ್ಪನ್ನ ತೊಗೊಂಡು ಬಂದಿದ್ದರು, ಸಬ್ಸಿಗೆ ಸೊಪ್ಪು. ಇವಾಗ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೆ. ಕ್ಲೀನಿಂಗ್ ಎಲ್ಲ ಮುಗಿಸಿ ಊರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಇತ್ತು. ಹೋಗಬೇಕಾದ್ರೆ ಅಡುಗೆ ಮಾಡಿಟ್ಟು ಹೋಗೋಣ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಬಸ್ಸಾರು ಪಲ್ಯ ಮಾಡಲ ಇಲ್ಲ ಉಪ್ಸಾರು ಪಲ್ಯ ಮಾಡಲ, ತರಕಾರಿ ಇತ್ತು. ಸೊ ಹಾಗಾಗಿ ಇವಾಗ ಮನೆ ಹತ್ರನೇ ಫ್ರೆಶ್ಶಾಗಿ ಸಬ್ಸಿಗೆ ಸೊಪ್ಪನ್ನು ತೊಗೊಂಡು ಬಂದಿದ್ದರು. ಸೊ ಇದನ್ನು ತೊಗೊಂಡು ಮೊಸಪ್ಪನ್ನೇ ಮಾಡಿಬಿಟ್ಟು ಇಟ್ಟೋಗೋಣ ಅಂತೇಳ್ಬಿಟ್ಟು ಇವಾಗ ಸಬ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬರೀ ಇದನ್ನೇ ಆಡಲ್ಲ, ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇರೆ ಸೊಪ್ಪುಗಳನ್ನ ಆ್ಯಡ್ ಮಾಡ್ತೀನಿ. ಅದು ಯಾವ ರೀತಿ ಏನು ಅಂತೇಳಿ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದೇ ವ್ಲಾಗಲ್ಲಿ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಕ್ಲೀನಿಂಗ್ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಏನೇನೋ ಕ್ಲೀನ್ ಮಾಡಲ್ಲ. ನೀಟಾಗಿ ಒಂದು ಕಡೆಯಿಂದ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಹ್ಯಾಂಡ್ ವಾಶ್, ಬೇಷನ್ ಆಗ್ಬೋದು ಅಥವಾ ಮಿರರ್ ಆಗ್ಬೋದು, ಟಿ ವಿ, ಟೀಪಾಯ್, ಸೋಫಾ ಸೆಟ್, ಅಡುಗೆ ಮನೆ. ನೋಡಿದ್ದೀರ ನೀವು ಆಲ್ರೆಡಿ ಲಾಸ್ಟ್ ವ್ಲಾಗ್ಗಳಲ್ಲಿ ಅಡುಗೆ ಮನೆ ಯಾವ ರೀತಿ ಕ್ಲೀನಾಗಿ ಇಟ್ಕೊಳ್ತೀನಿ, ಕ್ಲೀನಾಗಿ ಮಾಡ್ತೀನಿ ಅಂತೇಳಿ. ಈ ವ್ಲಾಗಲ್ಲಿ ವಿಡಿಯೋಲಿ ಜಾಸ್ತಿ ಆಗುತ್ತೆ ಅಂತ ಅಡುಗೆ ಮನೆಯದನ್ನ ಕಟ್ ಮಾಡಿದ್ದೀನಿ. ಇನ್ನು ಬೇರೆದೆಲ್ಲದನ್ನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತೇಳಿ ತೋರಿಸ್ತಿದ್ದೀನಿ. ಹ್ಯಾಂಡ್ ವಾಶ್ ಬೇಷನ್ನ ಯಾವಾಗಲೂ ನಾನು ಹಾರ್ಪಿಕ್ ಹಾಕಿ ಕ್ಲೀನ್ ಮಾಡಿದೆ, ಯಾಕಂದರೆ ಬೇಗ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಆ ಹಾರ್ಪಿಕ್ ರೆಡ್ನ ತಂದು ಒಂದು ಸಲ ಟ್ರೈ ಮಾಡಿ ನೋಡಿದ್ದೀನಿ, ಬಟ್ ಅಷ್ಟು ನೀಟಾಗಿ ಕ್ಲೀನ್ ಆಗೋಲ್ಲ. ನಾರ್ಮಲ್ ಹಾರ್ಪಿಕಲ್ಲೇ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ಮತ್ತು ಕೊಲೀನಿಲ್ಲ ಮಿರರ್ ಅಥವಾ ಗ್ಲಾಸ್ ಐಟಮ್ಗಳನ್ನ ಕ್ಲೀನ್ ಮಾಡಬೇಕು ಅಂದಾಗ ಈ ಥರ ನಂತರ ಸಿಂಪಲ್ಲಾಗಿ ಟ್ರಿಕ್ನ ಯೂಸ್ ಮಾಡಿ. ನಾನು ಹ್ಯಾಂಡ್ ವಾಶ್, ಸಂತೂರ್ ಹ್ಯಾಂಡ್ ವಾಶ್ ಇದೆಯಲ್ವಾ, ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕನ್ನಡಿಗೆ ಒರೆಸ್ತಾ ಇದ್ದೀನಿ. ನಂತರ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಇತ್ತು ಅಂದರೆ ನೀವು ಅದರಲ್ಲೇ ಕ್ಲೀನ್ ಮಾಡ್ಕೊಳ್ಳಿ. ಅದು ಕೂಡ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ನೀಟಾಗಿ ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡ್ತಿರ್ಬೋದು ನಾನು ವೀಡಿಯೋನ ಯಾವುದೇ ಕಾರಣಕ್ಕೂ ಅದನ್ನು ಕಟ್ ಮಾಡಿಲ್ಲ, ಯಾಕಂದರೆ ನಿಮಗೆ ಕಂಪ್ಲೀಟ್ ವೀಡಿಯೋ ತೋರಿಸ್ಬೇಕಲ್ವ. ಸೊ ಹಾಗಾಗಿ ಕಟ್ ಮಾಡ್ದೇ ನೀಟಾಗಿ ಫಾಸ್ಟ್ ಫಾರ್ವರ್ಡಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಗೊತ್ತಾ. ಕನ್ನಡಿ ಹ್ಯಾಂಡ್ ವಾಶಿಂದನೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲೇ ಚೆನ್ನಾಗಿ ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಕೊಲೀನ್ ಬೇಕೇ ಬೇಕು ಅಂತೇನಲ್ಲ, ಅದಕ್ಕೂ ಎಕ್ಸ್ಟ್ರಾ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆಯೂ ಇಲ್ಲ. ನೋಡಿ ಕನ್ನಡಿನೂ ಎಷ್ಟು ಕ್ಲೀನಾಗಿದೆ, ಮತ್ತು ವಾಶ್ ಬೇಷನ್ನು ಅಷ್ಟೇ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಒಂದು 5 ದಿನದಿಂದ ಈ ರೂಮ್ಗೆ ನಾನು ಕಾಲಿಟ್ಟಿರಲಿಲ್ಲ. ಸೊ ಹಾಗಾಗಿ ಈ ರೂಮಲ್ಲಿ ಒಂದಷ್ಟು ಯೂಸ್ ಮಾಡಿರೋಂಥ ಬಟ್ಟೆಗಳು ಎಲ್ಲೆಲ್ಲಂದರೆ ಅಲ್ಲಲ್ಲೇ ಒಂದಷ್ಟು ವಾಶ್ ಮಾಡಿರೋದು 5 ದಿನದಿಂದ, ಹಾಗಾಗಿ ತಂದಿಟ್ಟಿದ್ದಂಥದ್ದು. ಮತ್ತು ಮಡಿಸಿಟ್ಟಿರೋಂಥ ಬಟ್ಟೆಗಳೆಲ್ಲ ಒಂದಷ್ಟು ಒದ್ರಾಕಿದ್ರು. ಸೊ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂದು ನಮ್ಮ ಯಜಮಾನ್ರದ್ದು ಸಪ್ರೇಟಾಗಿ ಬೀರಲ್ಲಿ ಇಟ್ಕೊಳ್ತೀವಿ. ನಮ್ಮದು ಸಪ್ರೇಟ್ ಆ ಕಡೆ ರೂಮ್ನಲ್ಲಿ ಬೀರಿದೆ. ಈ ಕಡೆ ಇನ್ನು ಡೈಲಿ ಯೂಸು ಮತ್ತು ಅತ್ತೆ ಮಾವ ನನ್ನ ಮೈದಾನದೆಲ್ಲದನ್ನು ಈ ರೀತಿ ನಾವು ವಾಟರ್ ಪ್ರೂಫ್ ಮಾಡಿಸ್ದೇ ಇರೋ ಕಾರಣ ಬೋಸಿನಲ್ಲಿ ತುಂಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಳ್ತೀನಿ. ಬಟ್ ನಾನು ಪೀರಿಯಡ್ ಆದಾಗ ಈ ಕಡೆ ಬರೋಲ್ಲ, ದೇವ್ರ ಮನೆ ಮತ್ತು ರೂಮ್ ಈ ಕಡೆ ಕುಬೇರನ ಮೂಲೆ ಇರೋ ರೂಮ್ಗೆ ನಾವು ಬರೋಲ್ಲ. ಸೊ ಹಾಗಾಗಿ ಇದೆಲ್ಲ ಹಾಗಾಗಿ ಉಳ್ಕೊಂಬಿಟ್ಟಿತ್ತು. ಇದನ್ನು ಇವಾಗ ಎಲ್ಲದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು
ಎಲ್ಲ ಬಟ್ಟೆನೂ ನೀಟಾಗಿ ಫೋಲ್ಡ್ ಮಾಡಿ ಎಲ್ಲ ಸೆಟ್ ಮಾಡಿ ಆಯಿತು. ಇನ್ನೊಂದಷ್ಟು ಮೇಲ್ಗಡೆ ವಾಶ್ ರಿಂಗ್ ಹಾಕಿ ಒಣಗಾಕಿದ್ದೀನಿ. ಅದನ್ನೆಲ್ಲ ತಂದು ಮತ್ತೆ ಅದೇ ರೀತಿ ಮಡಿಸಿ ಇಡಬೇಕಾಗತ್ತೆ. ಬಟ್ಟೆ ಎಲ್ಲ ಒಣಗಾಕಿದ್ದೀನಿ, ಆದರೆ ಗಾಳಿ ಸಿಕ್ಕಾಪಟ್ಟೆ ಬರ್ತಾಯಿದೆ. ಇವಾಗ ನೀವೆಲ್ಲ ನೋಡ್ತಿರ್ಬೋದು, ರಾಗಿ ಹಾಕಿದ್ದೀನಿ ಮತ್ತು ಪ್ಲೇಟಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ಪಕ್ಷಿಗಳು ಇಲ್ಲಿ ಮೇಯ್ತಾ ಇತ್ತು. ಬಟ್ ನಾನು ಬಟ್ಟೆ ಒಣಗಾಕಿಕೊಂಡಾಗ ಸ್ವಲ್ಪ ಎಲ್ಲ ಹೊರಟೋಯ್ತು. ನೋಡಿ ಎಲ್ಲೋ ಹೋಗ್ತಿದೆ ಅಂತೇಳಿ ತೋರಿಸ್ತೀನಿ. ನಂತರ ಮತ್ತೆ ವಾಪಸ್ ಬರುತ್ತೆ, ನಾನು ಕೆಳಗಡೆ ಹೋಯ್ತಲೆ. ಇವಾಗ ಮ್ಯಾಟ್ಗಳೆಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ವಿಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ಆದರೆ ನೀಟಾಗಿ ವಾಶ್ ಮಾಡಿದ್ದೀನಿ. ಆಮೇಲೆ ಇಷ್ಟು ಫಾಸ್ಟಾಗಿ ವಿಡಿಯೋ ಹೋಗ್ತಿರೋದ್ರಿಂದ ನೀಟಾಗಿ ವಾಶೇ ಮಾಡಿಲ್ಲ ಅಂತೇಳಿ ಅಂದ್ಕೊಬೇಡಿ. ಕ್ಲೀನಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು. ಇವಾಗ ಸ್ನಾನಕ್ಕೆ ಹೋಗಬೇಕಿತ್ತು. ಸ್ನಾನಕ್ಕೆ ಹೋಗೋದಕ್ಕೆ ಮುಂಚೆ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಬಿಟ್ಟು ಹೋಗ್ಬಿಡೋಣ. ನಂತರ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಈಸಿಯಾಗಿ ಅಡುಗೆ ಮಾಡ್ಕೋಬೋದಲ್ವ ಅಂಥೇಳಿ ಇವಾಗ ಸೊಪ್ಪನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಲೀಜೇನಿರಲಿಲ್ಲ, ನೀಟಾಗೇ ಇತ್ತು. ಸೊಪ್ಪು ಫ್ರೆಶ್ ಆಗಿತ್ತು ಮತ್ತು ಯಾವುದೇ ರೀತಿ ಕಸ ಕಡ್ಡಿ ಹುಲ್ಲು ಆ ಥರ ಎಲ್ಲ ಏನೂ ಇರಲಿಲ್ಲ, ನೀಟಾಗಿತ್ತು. ಸೊ ಅದರಿಂದ ಇಡಿಯಾಗಿ ಸೋಸಿ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಈ ರೀತಿ ಒಂದ್ಸಲಿಗೆ ಬೇರೆಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ಎಷ್ಟು ಫಾಸ್ಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ.
ಇವಾಗ ಇದರಲ್ಲಿ 2 ಕಡ್ಡಿ ಸಿಕ್ತು. ಇದು ಏನಂತ ಹೇಳಿದ್ರೆ ನೆಲನಲ್ಲಿ ಅಂತಾರೆ. ಅಂದರೆ ದೊಡ್ಡ ಮರ ನಲ್ಲಿಕಾಯಿ ಮರ ಯಾವ ರೀತಿನೋ ಅದೇ ರೀತಿ ಇದು ಚಿಕ್ಕ ಗಿಡ ನಲ್ಲಿಕಾಯಿ ಗಿಡದ ಥರನೇ ಬರುತ್ತೆ. ನೆಲನಲ್ಲಿ ಅಂತೇಳಿ ಕರೀತಾರೆ. ಇದನ್ನು ವೇಸ್ಟ್ ಅಂತೇಳಿ ಬಿಸಾಕಬೇಡಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸುಮಾರು ಆಯುರ್ವೇದಗಳಲ್ಲಿ ಅದನ್ನು ಬಳಸ್ತಾರೆ. ನಾನಿವಾಗ ಕಿಡ್ನಿ ಸ್ಟೋನ್ ಕರಗೋದಕ್ಕೆ ಬಳಸ್ತಾರಲ್ಲ ಗಂಡು ಕಾಳಿಂಗ ಎಲೆ ಅದು ಮತ್ತು ಸ್ವಲ್ಪ ಆಯುರ್ವೇದಿಕಲ್ಲಿ ಬೆಳೆಸುವಂಥ ಸೊಪ್ಪುಗಳು ಇದೆಲ್ಲದನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಬೆರ್ಸೊಪ್ಪು ಕೂಡ ಬಳಸಿದ್ದೀನಿ. ಇವಾಗ ಇದನ್ನೆಲ್ಲ ವಾಶ್ ಮಾಡಿಟ್ಟು ಆನಂತರ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಸ್ವಲ್ಪ ಸ್ನಾನ ಮಾಡಿ ರೆಸ್ಟ್ ಮಾಡಿದೆ. ಸ್ವಲ್ಪ ತಲೆ ಸುತ್ತಾಯಿತು. ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬ್ಲಡ್ ಕಡಿಮೆ ಆಗಿರುತ್ತಲ್ವ, ನಮಗೂ ಸ್ವಲ್ಪ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗಿರುತ್ತೆ. ಒಂದು 5 ದಿನದಿಂದ ಸ್ವಲ್ಪ ತಕ್ಷಣಕ್ಕೆ ಏನೋ ಕೆಲಸ ಮಾಡೋದಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದಾಗ ಸುಸ್ತಾಗುತ್ತೆ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಸ್ನಾನ ಮಾಡಿ ರೆಸ್ಟ್ ಮಾಡಿ ಇವಾಗ ಸೊಪ್ಪು ಸಾರು ಯಾವ ರೀತಿ ಮಾಡೋದು, ಅಂದರೆ ಮೊಸಪ್ಪು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದ್ರ ಜೊತೆಗೆ ನಿನ್ನೆ ವ್ಲಾಗಲ್ಲಿ ನಾನು ಮ್ಯಾಂಗೋ ಐಸ್ ಕ್ರೀಮ್ ಟ್ರೈ ಮಾಡಿದ್ದೆ. ಅದು ಫೈನಲಿ ರೆಡಿ ಆಗಿದೆ. ಯಾವ ರೀತಿ ಬಂದಿದೆ ಅಂತೇಳಿ, ಟೇಸ್ಟ್ ಯಾವ ರೀತಿ ಇದೆ ಏನು ಎತ್ತ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇದ್ರ ಮೇಲೆಲ್ಲ ಮಂಚು ಕಟ್ತಾ ಇದೆ. ಸಿಪ್ಪೆನ ತೆಗೆದು ಆನಂತರ ಓಪನ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಈ ಮಾವಿನ ಎಷ್ಟು ತಣ್ಣಗೆ ಇತ್ತು ಅಂತ ಹೇಳಿದ್ರೆ ನನ್ನ ಕೈಯೆಲ್ಲ ಫ್ರೀಸ್ ಆಗ್ತಾಯಿತ್ತು. ಅಷ್ಟು ಕೋಲ್ಡ್ ಅಂದರೆ ಕೋಲ್ಡು, ಸಿಕ್ಕಾಬಿಟ್ಟೆ ತಣ್ಣಗಿತ್ತು. ಈ ಪೂರ್ತಿ ಹಣ್ಣನ್ನು ಸಿಪ್ಪೆ ತೆಗಿಯೋ ಅಷ್ಟರಲ್ಲಿ ನನಗಂತೂ ಸಾಕಾಯಿತು. ಕೊನೆಗೆ ನಾನು ಬಟ್ಟೆನಲ್ಲಿ ಇದನ್ನು ಹಿಡ್ಕೊಂಡು ತೆಗ್ದಿದ್ದೀನಿ. ಅಷ್ಟು ಕೋಲ್ಡ್ ಇತ್ತು, ಹೆವಿ ಕೋಲ್ಡು. ಮತ್ತು ತಿನ್ನಬೇಕಾದ್ರೂ ಅಷ್ಟೇ ಸಿಕ್ಕಾಬಿಟ್ಟೆ ಕೋಲ್ಡು. ಬಟ್ ಈಗ ಚಳಿ ವೆದರ್ ಇದೆ ಅಲ್ಲ, ಅಷ್ಟು ಬಿಸಿಲಿಲ್ಲ. ಸೊ ಈ ವೆದರಲ್ಲಿ ಐಸ್ ಕ್ರೀಮ್ ತಿನ್ನೋದು ಅಷ್ಟು ಸರಿನೂ ಅಲ್ಲ. ಬಿಸಿಲು ಟೈಮಲ್ಲಿ ಒಂಥರ ಇಷ್ಟ ಆಗುತ್ತೆ, ತಿನ್ಬೋದು, ಏನೂ ತೊಂದರೆ ಆಗೋಲ್ಲ. ಬಟ್ ಈ ರೀತಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಕೋಲ್ಡ್ ಆಗುತ್ತೆ ಮತ್ತು ನೆಗಡಿ ಶೀತ ಕೆಮ್ಮು ಎಲ್ಲ ಬರುತ್ತೆ. ಯಾಕೆ ಅಂತೇಳಿದ್ರೆ ವೆದರ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಬಟ್ ಸುಮ್ಮನೆ ಹೇಳೋದಲ್ಲ, ಮ್ಯಾಂಗೋ ಐಸ್ ಕ್ರೀಮ್ ಇದು ಚೆನ್ನಾಗೇ ಬಂದಿತ್ತು. ಬಟ್ ನನಗೆ ತಿನ್ನೋದಕ್ಕೆ ಸಿಕ್ಕಾಬಟ್ಟೆ ಕೋಲ್ಡ್ ಅಂತ ಅನ್ನಿಸ್ತು. ಫ್ರೆಂಡ್ಸ್, ನೀವು ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಇವಾಗ ಟೇಸ್ಟ್ ಮಾಡುವಂಥ ಟೈಮ್. ನೋಡ್ತಿರ್ಬೋದು ಯಾವ ರೀತಿ ಕಲರ್ಫುಲ್ಲಾಗೆ ರೆಡಿ ಆಗಿದೆ ಮ್ಯಾಂಗೋ ಐಸ್ ಕ್ರೀಮ್. ಬಟ್ ಟೇಸ್ಟ್ ಕೂಡ ಹಾಗೆ ಇರುತ್ತಾ ಅಂತೇಳಿ ನೋಡೋಣ. ಬಟ್ ಇದ್ರ ಸಿಪ್ಪೆ ತೆಗಿಯೋ ಅಷ್ಟರಲ್ಲಿ ಕೈ ಎಲ್ಲ ಹೆಂಗಾಗಿದೆ ಗೊತ್ತಾ, ಮರಗಟ್ಟೋಗಿದೆ ಪೂರ್ತಿ. ಕೈಯಲ್ಲಿ ಹೀಗೆ ಇಟ್ಕೊಂಡು ಅದನ್ನು ಸಿಪ್ಪೆ ತೆಗಿಯೋ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಕೋಲ್ಡು, ವೆದರು ಕೋಲ್ಡು, ಅದ್ರ ಜೊತೆಗೆ ಐಸ್ ಕ್ರೀಮು ಒಂಥರ ಮಜವಾಗಿದೆ. ಚೆನ್ನಾಗಿದೆ ಟೇಸ್ಟು. ಬಟ್ ಹೆವಿ ಕೋಲ್ಡು, ತಿನ್ನೋಕ್ಕಾಗ್ತಿಲ್ಲ. ನನಗೆ ಗೂಸ್ ಬಂಪ್ ಬರ್ತಾ ಇದೆ. ಇಡೀ ಬಾಡಿ ಫುಲ್ ಹಂಗೆ ಆಗ್ತಿದೆ. ವಿಪರೀತ ಕೋಲ್ಡ್ ಇದೆ. ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ದೀನಲ್ಲ, ಅದು ಒಂದೊಂದು ಬೈಟ್ ಸಿಗಬೇಕಾದ್ರೆ ಸಖತ್ ಹಿತವಾಗಿದೆ. ಅದರಲ್ಲೂ ಸ್ವಲ್ಪ ಹಾಲು, ಸ್ವಲ್ಪ ಮ್ಯಾಂಗೋ, ಸ್ವಲ್ಪ ಡ್ರೈ ಫ್ರೂಟ್ಸು, ಒಂಥರ ಮಜವಾಗಿದೆ. ಓಕೆ, ಇದಿಷ್ಟು ನನ್ನ ಕೈಲಂತೂ ಖಾಲಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸಿಕ್ಕಾಬಿಟ್ಟೆ ಕೋಲ್ಡ್ ಇದೆ. ಇದು ಸ್ವಲ್ಪ ಕೋಲ್ಡ್ ಕಡಿಮೆ ಆಗಲಿ, ಹೊರಗಡೆ ಇಟ್ಟು ಆನಂತರ ಇದರಲ್ಲಿ 1-2 ಬೈಟ್ ನಾನು ತೊಗೊಳ್ತೀನಿ. ಇನ್ನು ಉಳಿದಿದ್ದು ಮನೆಯವರೆಲ್ರಿಗೂ ಕೊಡ್ತೀನಿ. ಸದ್ಯಕ್ಕೆ ಮನೇಲಿ ಯಾರೂ ಇಲ್ಲ, ಬಂದಮೇಲೆ ಎಲ್ರಿಗೂ ಕೊಡ್ತೀನಿ. ಮತ್ತೆ ಫ್ರೀಝರ್ಗೆ ಎತ್ತಿಡ್ತೀನಿ ಅಷ್ಟೇ. ಅವ್ರು ಬರೋವರೆಗೂ ಹೊರಗಡೆ ಇಟ್ಟರೆ ಮೆಲ್ಟ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಮತ್ತೆ ಫ್ರೀಝರ್ಗೆ ಎತ್ತಿಡ್ತೀನಿ. 1-2 ಬೈಟ್ ನಾನು ತಿನ್ನೋಕ್ಕೆ ಹೊರಗಡೆ ಇಟ್ಕೊಳ್ತೀನಿ. ಬನ್ನಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇದು ಇಷ್ಟೊಂದು ತಿಂದ್ಬಿಟ್ಟು ಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಫ್ರೆಂಡ್ಸ್, ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ. ನೀವು ಇನ್ನೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಇವಾಗ ಮೊಸಪ್ಪು ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಸ್ಟವ್ನ ಹಚ್ಕೊಂಡು ನಂತರ ಸೊಪ್ಪು ಮತ್ತು ಬೇಳೆಕಾಳುಗಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ.
ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು 5ರಿಂದ 6 ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ ಮತ್ತು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಬೆರ್ಸೊಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇದರೊಳಗಡೆ ಹಾಕಿ ನೀಟಾಗಿ ಒಂದು 2 ವಿಷಲ್ ಕೂಗಿಸ್ಕೊಳ್ಬೇಕಾಗುತ್ತೆ. ಅಷ್ಟರಲ್ಲಿ ನಾನು ಬೇರೆ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ. ಬನ್ನಿ ಅದೇನು ಅಂತೇಳಿ ನೋಡೋಣ. ಆಯ್ತು ಫ್ರೆಂಡ್ಸ್, ಇವಾಗ ಸೊಪ್ಪು ಸಾರಿಗೆ ಇಟ್ಟು ಬಂದಿದ್ದೀನಿ, ಅದು ವಿಷಲ್ ಬರಬೇಕಲ್ಲ. ಅಷ್ಟರಲ್ಲಿ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಸೋಫಾ ಕವರ್ಗಳನ್ನ ಹಾಕ್ಬಿಡೋಣ ಅಂತೇಳಿ ಎತ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ಅಮೆಝಾನಲ್ಲೇ ಬೈ ಮಾಡಿದ್ದು. 2.5 ವರ್ಷ, ಆಲ್ಮೋಸ್ಟ್ 8 ಮಂತ್ಸ್ ಹೋದರೆ 3 ವರ್ಷ ಆಯಿತು ನಾನು ಇದನ್ನು ತೊಗೊಂಡು. ಮತ್ತು ಮೊದಲು ತೆಗ್ದು ವಾಷಿಂಗ್ ಹಾಕಿದ್ನಲ್ಲ, ಅದು ಅಷ್ಟೇ ಇದು ಅಷ್ಟೇ, 2 ಒಟ್ಟಿಗೆ ಒಂದೇ ಟೈಮಲ್ಲಿ ತೊಗೊಂಡಿರುವಂಥದ್ದು ನಾನು. ಇದಕ್ಕೆ 1,500, ಅದಕ್ಕೆ 1300 ಸಮಥಿಂಗ್. ಅಂದರೆ ಅದು ಪಿಲ್ಲೋ ಕವರ್ ಸಪ್ರೇಟು, ಸೋಫಾ ಕವರ್ ಸಪ್ರೇಟು ಅದು. ಇದು ಪೂರ್ತಿ ಕಾಂಬೋ ಸೆಟ್ಟು 1,499 ರೂಪಾಯಿ. ಒಳ್ಳೆ ಕ್ವಾಲಿಟಿನಲ್ಲೇ ಸಿಕ್ತು ನನಗೆ ಅಮೆಝಾನಲ್ಲಿ. ವರ್ತ್ ಇಟ್ ಅಂತ ಅನಿಸ್ತು. ಇವಾಗ ಇದನ್ನು ಹಾಕ್ತೀನಿ. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಬಟ್ ಇದೇನಾಗ್ತಿದೆ ಅಂತ ಹೇಳಿದ್ರೆ, ಆ ಸೋಫಾ ಕವರು ಎಕ್ಸ್ಪೆಂಡ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಇನ್ನೂ ಸೈಜ್ಗಿಂತ ದೊಡ್ಡದಾಗ್ತಾ ಹೋಗ್ತಾ ಇದೆ ಪ್ರತಿ ಸಲ ವಾಶ್ ಮಾಡಿದಾಗಲೂ. ಕುಕ್ಕರ್ ವಿಷಲ್ ಬರ್ತೈತೆ, ಸೊ ಡಿಸ್ಟರ್ಬೆನ್ಸ್. ಇದೇನಾಗ್ತಿದೆ, ಶಿಂಕ್ ಆಗ್ತಾ ಇದೆ. ಪ್ರತಿ ಸಲ ವಾಶ್ ಮಾಡಿದಾಗ್ಲೂ ಚಿಕ್ಕದಾಗ್ತಾ ಇದೆ. ಸೊ ಓಕೆ, ಇವಾಗ ಕುಕ್ಕರ್ 2 ವಿಷಲ್ ಬಂತು, ಆಫ್ ಮಾಡಿಟ್ಟು ಬಂದೆ. ಇದೇನಾಗ್ತಿದೆ, ಪ್ರತಿ ಸಲ ವಾಶ್ ಮಾಡಿದಾಗಲೂ ಸೈಜು ಚಿಕ್ಕದಾಗ್ತಾ ಬರ್ತಾ ಇದೆ. ಬಟ್ ಅದು ದೊಡ್ಡದಾಗ್ತಾ ಇದೆ. ಅದೊಂದು ಬೇಜಾರು ಅನಿಸ್ತದೆ ಅಷ್ಟೇ. ಬಟ್ ಅಂದರೆ ಅದೇನು ತುಂಬ ಡಿಫ್ರೆನ್ಸ್ ಏನು ಕಾಣಿಸಲ್ಲ ನೋಡೋದಕ್ಕೆ. ಓಕೆ, ಇವಾಗ ಇದನ್ನೆಲ್ಲ ನೀಟಾಗಿ ಹಾಕಿ ಸೆಟ್ ಮಾಡಿಬಿಡೋಣ. ಕ್ಲೀನ್ ಮಾಡೋದು ಕಷ್ಟ, ಕೊಳೆ ಆಗುತ್ತೆ ಅಂತೇಳಿ ನಾನು ಸೋಫಾ ಕವರ್ಗಳನ್ನ ಹಾಕುವಂಥದ್ದು. ಈ ಸೋಫಾಗೆ ಸೋಫಾ ಕವರ್ ಹಾಕೋ ನೆಸೆಸಿಟಿ ಇಲ್ಲ, ಬಟ್ ಸೇಫ್ಟಿ ಇರುತ್ತೆ, ಗಲೀಜಾಗಲ್ಲ. ಈಗ ಕೊಳೆ ಆಗಿತ್ತು ಅಂದರೆ ತೆಗೆದು ವಾಶ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಹಾಗೆ ಏನು ಕ್ಲೀನ್ ಮಾಡೋದಕ್ಕಾಗತ್ತಲ್ವ, ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ನಾನು ಸೋಫಾ ಕವರ್ನ ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಇದೆರಡೇ ಸೋಫಾ ಕವರ್ ಬೈ ಮಾಡಿರೋದು. ಇದನ್ನು ವಾಷಿಂಗ್ ಹಾಕ್ದಾಗ ಅದನ್ನು ವಾಷಿಂಗ್ ಹಾಕ್ದಾಗ ಇದು 3 ವರ್ಷ, ಇನ್ನೇನು 1-2 ತಿಂಗಳು ಹೋದರೆ ಇದನ್ನು ತಗೊಂಡು 3 ವರ್ಷದಿಂದನೂ ಇದೆರಡನ್ನು ಬಿಟ್ಟು ಬೇರೆ ನಾನು ಚೇಂಜೇ ಮಾಡಿಲ್ಲ. ಬರೀ ಇದೆರಡೇ. ಇನ್ಮೇಲೆ ನನ್ನ ವ್ಲಾಗ್ಗಳು ನೋಡ್ತಿರ್ತೀರಲ್ಲ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಕಮೆಂಟ್ ಮಾಡಿಬಿಡಿ, ಯಾವಾಗಲೂ ಅದೇ ಕಲರಾ, ಅದೇ ಸೋಫಾ ಕವರ್ ಅದೇನಾ, ಮಂಚದ ಕವರ್ ಅದೇನಾ ಅಂತ. ನಮಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಅದನ್ನು ನಾವು ಜಾಸ್ತಿ ಬಳಸ್ತೀವಿ. ಹಾಗಾಗಿ ಪಿಲ್ಲೋನ ರೆಡಿ ಪಿಲ್ಲೋ ತಗೊಳ್ಳೋದು ಒಳ್ಳೇದು. ಯಾಕೆ ಅಂತಂದರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ ಮತ್ತು ಸ್ಟಿಫ್ ಆಗಿರುತ್ತೆ. ಬಟ್ ನಾವು ಆರ್ಡ್ರ್ ಕೊಟ್ಟು ಮಾಡಿಸೋದಾಗ ಹೇಳಿ ಈ ಥರ ನಮಗೆ ಥಿಕ್ನೆಸ್ ಬೇಕು ಅಂತೇಳಿ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಕೊಟ್ಬಿಡ್ತಾರೆ. ಅಂದರೆ ಸ್ಮೂತಾಗಿ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ತೀರಾ ಸಣ್ಣ ತೆಳು ಆಯ್ತು ಇದು. ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಇದ್ದಿದ್ರೆ ಚೆನ್ನಾಗಿರೋದು.
ನಮ್ಮನೆ ಸೋಫಾ ರೇಟ್ ಏನು ಅಂತ ನಿಮ್ಗೆ ಬೇಕು ಅಂತಂದರೆ, ಅಕಸ್ಮಾತ್ ನೀವು ಈ ರೀತಿ ಸೋಫಾನ ನೋಡ್ತಾ ಇದ್ದೀರಾ, ಇದು ಯಾವ ರೇಂಜಲ್ಲಿ ಸಿಗುತ್ತೆ ಅಂತೇಳಿ ನಿಮಗೆ ಗೊತ್ತಿಲ್ಲ, ತಿಳ್ಕೊಬೇಕು ಅಂತ ಏನಾದ್ರು ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅಥವಾ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಬಟ್ ಸುಮ್ಮನೆ ಹೇಳ್ಕೊಳ್ಳೋದು ನೆಸೆಸಿಟಿ ಇರಲ್ಲ ಅಲ್ವಾ. ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮನೆ TV, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಸೋಫಾ ಇದೆಲ್ಲದದ್ದು ಸಪ್ರೇಟಾಗಿ ಒಂದು ಲಾಗ್ ಮಾಡಿ ಅದರದ್ದು ಎಷ್ಟೆಷ್ಟು ಪ್ರೈಸ್ ಇದೆ ಏನು ಅಂತೇಳಿ ಒಂದು ಲಾಗ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಖಂಡಿತವಾಗೂ ಲಾಗ್ ಮಾಡ್ತೀನಿ. ಇಲ್ಲ ಅಂತಂದರೆ ಸುಮ್ಮನೆ ನಾವೇ ಹೇಳ್ಕೊಳ್ಳೋದು ಒಂಥರ ಅದು ತೋರಿಕೆ ಥರ ಆಗಿಬಿಡುತ್ತೆ. ಅದು ಬೇರೆಯವ್ರಿಗೆ ಯೂಸ್ ಆಗುತ್ತೆ, ಕೆಲವೊಬ್ಬರು ಅದಕ್ಕೂ ಒಂಥರ ಅಂದ್ಕೊಳ್ತಾರೆ. ಬಟ್ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ಅದನ್ನೇ ಒಂದು ವ್ಲಾಗ್ ವಿಡಿಯೋ ಥರ ಮಾಡಿ ಹಾಕ್ತೀನಿ. UPS ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗ್ಬೋದು, ಮಿಕ್ಸಿ ಆಗ್ಬೋದು, ಸೋಫಾ ಆಗ್ಬೋದು, ಈ ರೀತಿ ಯಾವುದೇ ಆದರೂ ಕೂಡ TV ಎಲ್ಲದ್ರ ಬಗ್ಗೆನೂ ನಾನು ಯಾವ್ಯಾವುದು ನಾವೆಲ್ಲೆಲ್ಲಿ ಬೈ ಮಾಡ್ತೀವಿ, ನಾವು ಎಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ, ನಾವೆಲ್ಲಿ ತೊಗೊಂಡ್ವಿ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ನಾವೆಲ್ಲದನ್ನು ಚನ್ನಪಟ್ಟಣ ಲೋಕಲಲ್ಲೇ ತೊಗೊಂಡಿರುವಂಥದ್ದು. ಬಟ್ ಇಲ್ಲಿ ನಿಯರ್ ಬೈ ಇರೋವಂಥವ್ರಿಗೆ ಯೂಸ್ ಆಗುತ್ತಲ್ವಾ ನಾವು ಹೇಳೋದ್ರಿಂದ. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಳ್ತೀನಿ. ಬೇಕು ವಿಡಿಯೋ ಅಂತ ಹೇಳಿದ್ರೆ ಮುಂದೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಅಥವಾ ಬೇರೆ ಯಾವುದಾದ್ರೂ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದನ್ನ 2-in-1 ಕೂಡ ಹಾಕೊಳ್ಬೋದು. ಈ ಕಡೆ ಸೈಡ್ ಕೂಡ ಯೂಸ್ ಮಾಡ್ಬೋದು. ನೋಡಿಬೇಕಾದ್ರೆ ಫಿನಿಶಿಂಗ್ ಯಾವ ರೀತಿ ಇದೆ ಅಂತೇಳಿ. ಅದಕ್ಕೆ ಇದಕ್ಕೆ ಅಷ್ಟೊಂದು ರೇಟ್ ಇರುವಂಥದ್ದು. ಈ ಕಡೆನಾದರೂ ಯೂಸ್ ಮಾಡ್ಬೋದು ಅಥವಾ ಈ ಕಡೆನಾದರೂ ಯೂಸ್ ಮಾಡ್ಬೋದು. ಬೋತ್ ಸೈಡ್ ಯೂಸಿಂಗ್ ಇದೆ. ಬಟ್ ಈ ಕಡೆ ಕಲರ್ ಅಷ್ಟು ಲುಕ್ ಇಲ್ಲ ಅಂತೇಳಿ ನಾನು ಇದನ್ನು ಈ ಕಡೆ ಯೂಸ್ ಮಾಡೋದು ಜಾಸ್ತಿ. ನಾನು ಈ ಸೈಡೇ ಯೂಸ್ ಮಾಡುವಂಥದ್ದು. ನೀವು ಅಕಸ್ಮಾತ್ ಅಲ್ಲಿದಲ್ಲಿಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ಗಲೀಜಾದಾಗ ಅಂತೇಳಿ ನೀವು ಅನಿಸಿದ್ರೆ ಈ ಕಡೆ ಸೈಡ್ ಯೂಸ್ ಮಾಡಿದಾಗ ಕೊಳೆ ಆಗಿದೆ ಅಂತ ಅನಿಸುತ್ತಾ, ನೀವು ಆವಾಗ ಈ ಕಡೆ ಟರ್ನ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಒಟ್ಟಿಗೆ ಒಂದೇ ಟೈಮಲ್ಲಿ ವಾಶ್ ಮಾಡ್ಕೊಳ್ಬೋದು. ಆ ರೀತಿ ಪ್ರಾಡಕ್ಟ್ ಇದು. ಬೋತ್ ಸೈಡ್ ಯೂಸಿಂಗ್ ಇದೆ. ಈ ಕವರ್ ಮತ್ತೆ ನನಗೆ ಇನ್ನೊಂದು ಸೆಟ್ ಸೋಪಾ ಕವರ್ ಇದೆಯಲ್ಲ ಅದನ್ನು ಫೋಲ್ಡ್ ಮಾಡಿ ಎತ್ತಿಡ್ತೀನಿ. ಯಾವುದೇ ರೀತಿ ಧೂಳಾಗದೇ ಇರೋ ರೀತಿ ನೀಟಾಗಿ ಇದ್ರಲ್ಲಿ ಪ್ಯಾಕ್ ಮಾಡಿಡ್ಬೋದಲ್ವ. ಸೊ ನಾನು ಇದನ್ನು ವೇಸ್ಟ್ ಮಾಡಲ್ಲ. ಈ ಸೋಫಾ ಕವರ್ ಜೊತೆ ಈ ಪ್ಯಾಕ್ ಕೊಟ್ಟಿದ್ದು. ಸೊ ನಾನು ಇದನ್ನು ಹೀಗೆ ಯೂಸ್ ಮಾಡ್ತಿದ್ದೀನಿ. ಇನ್ನು ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಫ್ರೆಂಡ್ಸ್, ಇವಾಗ ಕುಕ್ಕರ್ ವಿಷಲೆಲ್ಲ ಹೋಗಿ ತಣ್ಣಗಾಗಿದೆ. ಇವಾಗ ಇದನ್ನು ಲಿಡ್ನ ಓಪನ್ ಮಾಡಿ ಸೊಪ್ಪು ಮತ್ತು ಬೇಳೆಕಾಳುಗಳನ್ನ ತೆಗೆದು ಒಂದು ತಟ್ಟೆನಲ್ಲಿ ಇಡೋಣ, ಬೇಗ ತಣ್ಣಗಾಗಲಿ ಅಂತ ಹೇಳಿ. ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಬೇಕಾಗತ್ತೆ. ನಿಮ್ಗೆ ಇಷ್ಟ ಇದೆ ಅಂತ ಹೇಳಿದ್ರೆ ಹಾಗೆ ಮಸ್ತಿ ಕೂಡ ಹಾಕ್ಕೊಳ್ಬೋದು. ಮಸಿಯೋದು ನಿಮ್ಮ ಮನೇಲಿದೆ ಅಂತ ಹೇಳಿದ್ರೆ, ಇಲ್ಲ ಅಂತಂದರೆ ರುಬ್ಬಿ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ಮತ್ತು ಫ್ರೆಂಡ್ಸ್, ಮಿಕ್ಸಿಗಿಂತ ಉಳ್ಕಲ್ನಲ್ಲಿ ರುಬ್ಬಿ ಮಾಡಿ ನೋಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಮ್ಮನೇಲಿ ಈಗ ಸದ್ಯಕ್ಕೆ ಇಲ್ಲಿ ಉಳ್ಕಲ್ ಇಲ್ಲದೆ ಇರೋ ಕಾರಣ ನಾನು ಮಿಕ್ಸಿನಲ್ಲೇ ಮಾಡ್ತಾಯಿದ್ದೀನಿ. ಬಟ್ ಮಿಕ್ಸಿನಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಎಲ್ಲದನ್ನು ತೆಗೆದು ಪ್ಲೇಟ್ಗೆ ಹಾಕಿ ಹಾರಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತೇಳಿ. ನೋಡಿ ಇಷ್ಟಿದೆ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಲಿ. ಆ ನಂತರ ಇದನ್ನು ರುಬ್ಕೊಳ್ಳೋಣ. ಅಷ್ಟರಲ್ಲಿ ಮತ್ತೆ ಬೇರೆ ಏನು ಕೆಲಸ ಇದೆ ಇದನ್ನೆಲ್ಲ ಮುಗಿಸ್ಕೊಳ್ತೀನಿ. ಸ್ವಲ್ಪ ಪಾತ್ರೆ ತೊಳೆದಿರೋದೆಲ್ಲ ಎತ್ತಿಟ್ಟು ಆಮೇಲೆ ರೂಮಿಂದು ಜಮಖಾನಗಳೆಲ್ಲ ಹಾಸ್ಬೇಕಿತ್ತಲ್ಲ ಅದನ್ನೆಲ್ಲದು ಹಾಸ್ಬಿಟ್ಟು ಬರ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ರೂಮ್ದು ಈ ರೀತಿ ನೀಟಾಗಿ ಹಾಕಿದ್ದೀನಿ. ಎಲ್ಲದನ್ನು ವಿಡಿಯೋ ಮಾಡ್ತಾ ಕೂತ್ರೆ ಟೈಮ್ ಜಾಸ್ತಿ ಆಗುತ್ತೆ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಎಲ್ಲದನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡಿಲ್ಲ. ಕೆಲವೊಂದನ್ನಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಇನ್ನೂ ಕೆಲಸಗಳು ಜಾಸ್ತಿನೇ ಇರುತ್ತೆ. ಬಟ್ ನಾನು ನಿಮಗೆ ಎಲ್ಲದನ್ನು ಕಂಪ್ಲೀಟಾಗಿ ತೋರಿಸೋದಕ್ಕಾಗಲ್ಲ. ಸೊ
ಸ್ವಲ್ಪ ಸ್ವಲ್ಪ ಆದಷ್ಟು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇವಾಗ ಇಲ್ಲಿ ತೆಂಗಿನಕಾಯಿ ಚಿಕ್ಕದಾದರೆ ಒಂದು ಅರ್ಧ ಹೋಳನ್ನ ತೊಗೊಳ್ಳಿ, ಇಲ್ಲ ದೊಡ್ಡದು ಅಂತಂದರೆ ಒಂದು ಹಿಡಿಯಷ್ಟು ನಿಮ್ಮ ಕೈಯಲ್ಲಾಗೋಷ್ಟು ಒಂದು ಹಿಡಿಯಷ್ಟು ಕಾಯಿನ ರುಬ್ಕೊಂಡು ಬಂದಿದ್ದೀನಿ. ಮೊದಲಿಗೆ ಕಾಯಿನ ರುಬ್ಕೊಳ್ಬೇಕು. ಆನಂತರ ಸೊಪ್ಪು, ಬೇಳೆಕಾಳು ಏನು ಬೇಯಿಸ್ಕೊಂಡಿರ್ತೀವಲ್ಲ ಇದನ್ನು ಹಾಕಿ ಜಸ್ಟ್ ಮಿಕ್ಸಿನ ಹಿಂಗೆ ಗುರ್ರ್ ಅನ್ಸ್ಬೇಕಷ್ಟೆ. ಒಂದು 5 to 10 ಸೆಕೆಂಡ್ ಸಾಕು. ಇವಾಗ ಇದು ರೆಡಿಯಾಗಿದೆ, ನೀವು ನೋಡ್ತಿರ್ಬೋದು. ಒಂದು 10 ಸೆಕೆಂಡ್ ಆದರೂ ಕೂಡ ಎಷ್ಟು ನುಣ್ಣಗೆ ಬಂದುಬಿಟ್ಟಿದೆ ನೋಡಿ. ಓಕೆ, ಪರವಾಗಿಲ್ಲ, ಮೊಸಪ್ಪು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಒಗ್ಗರಣೆಗೆ ಇಟ್ಕೊಂಬಿಡೋಣ. ಮೊದಲಿಗೆ ಸ್ಟವ್ನ ಹಚ್ಚಿ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಪಾತ್ರೆ ಬಿಸಿಯಾದ ನಂತರ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಜೊತೆಗೆ ಒಂದು ಚಿಟಿಕೆಯಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಆವಾಗ ಮೊಸಪ್ಪು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಈ ಟೈಮಲ್ಲೇ ಆಲೂಗಡ್ಡೆ ಮತ್ತು ಬದನೆಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಇಲ್ಲ ನಂತರ ನೀವು ರುಬ್ಬಿರೋಂಥ ಮಿಶ್ರಣ ಎಲ್ಲದನ್ನು ಹಾಕಿ ಬೇಯಿಸ್ತೀರಲ್ವ, ಆ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಆಲೂಗಡ್ಡೆ ಬದನೆಕಾಯಿ ಯಾವುದನ್ನು ಬಳಸ್ತಾ ಇಲ್ಲ. ಸೀಗಡಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಮೊಸಪ್ಪು. ಇಲ್ಲ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡ್ಕೊಳ್ಬೋದು. ಬೇರೆ ತರಕಾರಿಗಳಿಗೆ ಹೋಲಿಸಿದ್ರೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ಸೀಗಡಿನಲ್ಲಿ ತುಂಬಾ ಚೆನ್ನಾಗಾಗುವಂಥದ್ದು. ಬಟ್ ಸೀಗಡಿ ನಮ್ಮ ಮನೇಲಿ ಸದ್ಯಕ್ಕೆ ಇರಲಿಲ್ಲ, ಹಾಗಾಗಿ ನಾರ್ಮಲಾಗಿ ಯಾವ ರೀತಿ ಮೊಸಪ್ಪು ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಂಡ ನಂತರ ಬರೀ ನೀರನ್ನೇ ಹಾಕ್ಕೋಬಾರ್ದು. ಆವಾಗ ನಮಗೆ ಗೊತ್ತಾಗಲ್ಲ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಏನು ಅಂತೇಳಿ. ಯಾಕೆ ಅಂತಂದರೆ ನಾವು ಆಲ್ರೆಡಿ ಕಾಳು ಬೇಯಿಸ್ಕೊಂಡಿದ್ದಂಥ ನೀರು ಕೂಡ ಇರುತ್ತಲ್ವ, ಬೇಳೆ ನೀರು, ಬೇಳೆ ಮತ್ತು ಸೊಪ್ಪು ಬೆಂದಿರೋವಂಥದ್ದು, ಅದನ್ನು ಕೂಡ ಹಾಕಿ ನೋಡಿಕೊಂಡು ಎಷ್ಟು ನಮಗೆ ತಿಕ್ನೆಸ್ ಬೇಕು ಮೊಸಪ್ಪು ನೋಡಿಕೊಂಡು ಅಷ್ಟಕ್ಕೆ ನಾವು ನೀರನ್ನ ಹಾಕಿ ಹೆಚ್ಚಿಸ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಒಂದು 5 ನಿಮಿಷ ಚೆನ್ನಾಗಿ ಬೆಂದಿದೆ. ನಾವು ಮೊದಲಿಗೆ ಸೊಪ್ಪು ಮತ್ತು ಬೇಳೆ ಎಲ್ಲದನ್ನು ಬೇಯಿಸ್ಕೊಂಡಿದ್ರು ಕೂಡ ಒಗ್ಗರಣೆ ಮಾಡಿದ ನಂತರ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ನಿಮಗೆ ಯಾವ ರೀತಿ ಮುಂದೆ ವಿಡಿಯೋಗಳು ಬೇಕು ಅಂತೇಳಿ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮೊಸಪ್ಪು ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನಿವಾಗ ಒಬ್ಬಳೇ ಇರೋದ್ರಿಂದ ನಾನು ರೈಸ್ನ ಹಾಕ್ಕೊಂಡು ತಿಂತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಮೊಸಪ್ಪು ರೆಡಿಯಾಗಿದೆ. ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಸಬ್ಸಿಗೆ ಸೊಪ್ಪಿನ ಮೊಸಪ್ಪನ್ನ. ಬಟ್ ನಾನು ಇವಾಗ ಅನ್ನದ ಜೊತೆ ತಿಂತಾಯಿದ್ದೀನಿ. ಮಧ್ಯಾಹ್ನ ಊಟ ಮಾಡಲಿಲ್ಲ, ನಾನು ಹೊಟ್ಟೆ ತುಂಬ ಹಸಿವಾಗ್ತಿತ್ತು. ಇವಾಗ 4 ಗಂಟೆ ಆಗಿದೆ ಆಲ್ಮೋಸ್ಟು. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತೇಳಿ. ಸ್ವಲ್ಪ ಲೈಟಾಗಿ ಸಪ್ಪೆ ಆಗಿದೆ. ನಾನು ಯಾವಾಗಲೂ ಸ್ವಲ್ಪ ಕಡಿಮೆನೇ ಇಟ್ಟಿರ್ತೀನಿ ಉಪ್ಪನ್ನ. ಯಾಕೆ ಅಂತ ಹೇಳಿದ್ರೆ ಉಪ್ಪು ಜಾಸ್ತಿ ಆದರೆ ಕಡಿಮೆ ಮಾಡೋದಕ್ಕಾಗಲ್ಲ. ಸ್ವಲ್ಪ ಕಡಿಮೆ ಆದ್ರೂ ಆನಂತರ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದಲ್ವಾ. ಸೊ ಹಾಗಾಗಿ ಮತ್ತು ಮೊಸಪ್ಪು ಟೇಸ್ಟ್ ಕರೆಕ್ಟಾಗಿದೆ. ನಾನು ರೈಸಿಗೆ ಉಪ್ಪು ಹಾಕಲ್ಲ ಮಾಡಬೇಕಾದ್ರೆ. ಸೊ ಹಾಗಾಗಿ ಸ್ವಲ್ಪ ರೈಸ್ ಜೊತೆ ಸಪ್ಪೆ ಅನಿಸುತ್ತೆ, ಬಟ್ ಮುದ್ದೆಗೆ ಕರೆಕ್ಟಾಗಿರುತ್ತೆ. ನಾನು ಇವಾಗ ಮುದ್ದೆನೇ ಮಾಡ್ತಿದ್ದೆ, ಬಟ್ ಇವಾಗ ಮುದ್ದೆ ಊಟ ಮಾಡಿಬಿಟ್ರೆ ನೈಟು ಡಿನ್ನರ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಲೈಟಾಗಿ ಸ್ವಲ್ಪ ರೈಸ್ನ ತಿಂತಾಯಿದ್ದೀನಿ. ನೈಟು ಅಮ್ಮನ ಮನೆಗೆ ಹೋಗ್ತೀನಲ್ವ, ಇವಾಗ ಯಜಮಾನ್ರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು. ಅವ್ರ ಜೊತೆ ಅಮ್ಮನ ಮನೆಗೆ ಹೋಗ್ತೀನಿ. ಅಲ್ಲಿ ಡಿನ್ನರ್ಗೆ ಅಮ್ಮ ಏನು ಮಾಡಿರ್ತಾರೆ ನೋಡಿ. ಆದರೆ ವ್ಲಾಗ್ನ ಇವತ್ತು ಅಲ್ಲಿಗೆ ಹೋದ್ಮೇಲೂ ಕಂಟಿನ್ಯೂ ಮಾಡ್ತೀನಿ. ಹಾಗಿಲ್ಲ ಅಂದರೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೊದಲು ನಾನು ಇವತ್ತನ್ನು ಮುಗಿಸ್ತೀನಿ, ಆನಂತರ ಸಿಗ್ತೀನಿ. ಇದಕ್ಕೆ ಪ್ರಾನ್ಸ್ ಅಂದರೆ ಸೀಗಡಿ ಹಾಕಿದರೆ ಇನ್ನೂ ಸೂಪರಾಗಿರೋದು ಟೇಸ್ಟು. ಬಟ್ ಸೀಗಡಿ ಈ ನಮ್ಮ ಯಜಮಾನ್ರ ಮನೇಲಿ ಅಷ್ಟಾಗಿ ಯಾರೂ ತಿನ್ನಲ್ಲ. ಸೊ ಹಾಗಾಗಿ ನಮ್ಮ ಇಲ್ಲಿ ಜಾಸ್ತಿ ಮಾಡಲ್ಲ, ಬಟ್ ಮಾಡ್ತೀವಿ ಅಪರೂಪ. ಅಮ್ಮನ ಮನೇಲಿ ಅಕಸ್ಮಾತ್ ಏನಾದರೂ ಆದರೆ ಅಲ್ಲಿ ಮಾಡ್ತೀನಿ ಸೀಗಡಿ ಮೊಸಪ್ಪನ್ನ. ಯಾವ ರೀತಿ ಇರುತ್ತೆ ಅಂತ ಹೇಳಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆದಷ್ಟು ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲೇ ನಾನು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ಸೀಗಡಿ ಮೊಸಪ್ಪು ಬೇಕು ವಿಡಿಯೋ ಅಂತ ಹೇಳಿದ್ರೆ ಆದಷ್ಟು ಬೇಗ ಕಮೆಂಟ್ ಮಾಡಿ.
ಈ ಸೊಪ್ಪಂತೂ ಸೂಪರಾಗಿದೆ. ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಮನೇಲಿ. ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ಇವಾಗಷ್ಟೇ ಜಸ್ಟ್ ಊಟ ಮುಗಿತ್ತು. ಮೊಸಪ್ಪು, ಸಬ್ಸಿಗೆ ಸೊಪ್ಪಿನ ಮೊಸಪ್ಪು ಮಾತ್ರ ತುಂಬಾ ಚೆನ್ನಾಗಿತ್ತು. ಮುದ್ದೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಟ್ ನಾನು ಒಬ್ಬಳೇ ಅಲ್ವಾ ಇವಾಗ, ಸೊ ಹಾಗಾಗಿ ರೈಸ್ ಜೊತೆ ನಿಂದೆ. ಮಧ್ಯಾಹ್ನ ಐಸ್ ಕ್ರೀಮ್ ತಿಂದಿದ್ನಲ್ಲ, ಮ್ಯಾಂಗೋ ಐಸ್ ಕ್ರೀಮ್, ಊಟ ಸ್ಕಿಪ್ ಆಗಿಬಿಟ್ಟಿತ್ತು. ಹೊಟ್ಟೆ ಹಸಿತಾ ಇರಲಿಲ್ಲ ಅಂತೇಳಿ ಊಟ ಮಾಡಿರಲಿಲ್ಲ. ಸೊ ಇವಾಗ 4 ಗಂಟೆ ಆಗಿತ್ತು ನಾನು ಊಟ ಮಾಡಬೇಕಾದ್ರೆ. ಇವಾಗ ಒಂದು 4:15, 4:15 ಆಗ್ತಾ ಬಂತು. ಇನ್ನೇನು ನಮ್ಮ ಯಜಮಾನ್ರು ಬರೋ ಟೈಮ್ ಆಯಿತು. ಅವ್ರು 5:15, 5:15ಗೆ ಬರ್ತಾರೆ ಅನಿಸುತ್ತೆ ಐ ಥಿಂಕ್. ಅಷ್ಟರಲ್ಲಿ ನಂದು ಸ್ವಲ್ಪ ಪ್ಯಾಕಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ನಾನು ಇವಾಗ ಹೇಗಿದ್ದೀನಿ ಹೀಗೆ ಹೋಗೋದಷ್ಟೇ. ಜಸ್ಟ್ ಕೈಕಾಲು ಮುಖ ತೊಳೆದು ತಲೆ ನೀಟಾಗಿ ಬಾಚಿಕೊಂಡು, ಈ ರೀತಿ ಲೂಸ್ ಹೇರ್ಸ್ ಮಾತ್ರ ಬಿಡೋಲ್ಲ, ಗಾಡೀಲಿ ಹೋಗ್ಬೇಕಾದ್ರೆ ಕೂದಲು ಹಾಳಾಗುತ್ತೆ. ಸೊ ಎಣ್ಕೊಂಡು ಕೂದಲನ್ನ ನೀಟಾಗಿ ರೆಡಿ ಆಗಬೇಕು. ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗಿಲ್ಲ ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪ ಗೌಡ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್ ಬಾಯ್.